ನಮಸ್ಕಾರ ಸ್ನೇಹಿತರೆ, ಇಲ್ಲಿದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟಾಪ್ 5 ಬೆಸ್ಟ್ ಮೂಮೆಂಟ್ಸ್ಗಳು. ನಂಬರ್ 1. ಸ್ನೇಹಿತರೆ, ಕಾಂಗರೂಗಳ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತದೆ ಮತ್ತು ಮೂರನೇ ಓವರ್ ಹಾಕಲು ಬಂದ ಮಿಚೆಲ್ ಸ್ಟಾರ್ಕ್ ಅವರಿಗೆ ಹಿಟ್ ಮ್ಯಾನ್ 29 ರನ್ಗಳನ್ನು ಹೊಡೆಯುತ್ತಾರೆ. ಇದರಲ್ಲಿ 6 ಸಿಕ್ಸರ್ ಮತ್ತು 1 ಬೌಂಡರಿಯನ್ನ ಬಾರಿಸುತ್ತಾರೆ. ಇದರೊಂದಿಗೆ ಅವರು 19 ಬಾಲ್ನಲ್ಲಿ 50 ರನ್ನನ್ನು ಹೊಡೆಯುತ್ತಾರೆ ಮತ್ತು 41 ಬಾಲ್ಗಳಲ್ಲಿ 92 ರನ್ನನ್ನು ಹೊಡೆಯುತ್ತಾರೆ. ನಂಬರ್ 2. ಸ್ನೇಹಿತರೆ, ನಂತರ ಬಂದ ಸೂರ್ಯಕುಮಾರ್ ಅವರು ಕೂಡ ಅದ್ಭುತವಾಗಿ ಆಡುತ್ತಾರೆ. ಇನ್ನು ಮ್ಯಾಚ್ ಫಿನಿಶ್ ಮಾಡಲು ಹಾರ್ದಿಕ್ ಪಾಂಡ್ಯ ಅವರು ಬರುತ್ತಾರೆ ಮತ್ತು ಕೇವಲ 4 ರನ್ಗಳಿಗೆ ಮಿಚೆಲ್ ಮಾರ್ಷ್ ಅವರು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಚ್ ಅನ್ನ ಡ್ರಾಪ್ ಮಾಡುತ್ತಾರೆ. ಇದರ ನಂತರ ಹಾರ್ದಿಕ್ ಅವರು 19 ಬಾಲ್ಗಳಲ್ಲಿ 29 ರನ್ಗಳನ್ನು ಸಿಡಿಸುತ್ತಾರೆ ಮತ್ತು ಇದರೊಂದಿಗೆ ಭಾರತ ತಂಡವು 205 ರನ್ಗಳನ್ನು ಕಲೆ ಹಾಕುತ್ತದೆ. ನಂಬರ್ 3. ಸ್ನೇಹಿತರೆ, ನಂತರ ಬ್ಯಾಟಿಂಗ್ಗೆ ಬಂದ ಆಸ್ಟ್ರೇಲಿಯಾದ ಮಿಚೆಲ್ ಮಾರ್ಷ್ ಅವರ 2 ಕ್ಯಾಚ್ಗಳನ್ನು ಭಾರತ ಕೈ ಚೆಲ್ಲುತ್ತದೆ. ನಂತರ ಹೆಡ್ ಮತ್ತು ಮಾರ್ಷ್ ಅವರು 81 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕಲೆ ಹಾಕುತ್ತಾರೆ. ಆದರೆ ಅಕ್ಷರ್ ಪಟೇಲ್ ಅವರ ಫ್ಲೈಯಿಂಗ್ ಕ್ಯಾಚ್ ಮಾರ್ಷ್ ಅವರನ್ನು ಪೆವಿಲಿಯನ್ ಕಳಿಸುತ್ತದೆ. ನಂಬರ್ 4. ಸ್ನೇಹಿತರೆ, ಟ್ರಾವಿಸ್ ಹೆಡ್ ಅವರು ಈ ಮ್ಯಾಚ್ನಲ್ಲೂ ಭಾರತವನ್ನು ಎದುರಿಸಿ ಇಟ್ಟಿದ್ದರು, ಏಕೆಂದರೆ ಅವರು 24 ಬಾಲ್ಗಳಲ್ಲಿ 50 ರನ್ನನ್ನು ಹೊಡೆದರು ಮತ್ತು 76 ರನ್ಗಳನ್ನು ಕಲೆ ಹಾಕಿದ್ದರು. ನಂಬರ್ 5. ಸ್ನೇಹಿತರೆ, ಒಂದು ಸಮಯದಲ್ಲಿ ಆಸ್ಟ್ರೇಲಿಯಾ ಅವರ ಸ್ಕೋರ್ 135 ರನ್ಗಳಿಗೆ 3 ವಿಕೆಟ್ ಇತ್ತು. ಇವಾಗ ಅನಿಸಿತ್ತು ಟ್ರಾವಿಸ್ ಹೆಡ್ ಅವರು ಮ್ಯಾಚ್ ಅನ್ನು ಗೆಲ್ಲಿಸುತ್ತಾರೆ ಅಂತ. ಆದರೆ ಅಕ್ಷರ್ ಪಟೇಲ್ ಅವರು ಸ್ಟೋನಿಸ್ ಅನ್ನ ಔಟ್ ಮಾಡುತ್ತಾರೆ ಮತ್ತು ಬುಮ್ರಾ ಅವರು ಟ್ರಾವಿಸ್ ಹೆಡ್ ಅವರನ್ನ ಔಟ್ ಮಾಡುತ್ತಾರೆ. ಹೀಗೆ ಹರ್ಷದೀಪ್ ಮತ್ತೆರಡು ವಿಕೆಟ್ ಅನ್ನ ಪಡೆಯುತ್ತಾರೆ ಮತ್ತು ಇದರೊಂದಿಗೆ ಭಾರತ ತಂಡವು 24 ರನ್ಗಳೊಂದಿಗೆ ಜಯವನ್ನ ಸಾಧಿಸುತ್ತದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.